7ರಂದು ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸೇವಾ ಸಂಘದ 5ನೆಯ ವಾರ್ಷಿಕೋತ್ಸವ ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಈಶ್ವರ್ ಸವದಿ ಶ್ರಮಜೀವಿ ಕಾಯಕ ರತ್ನ ಪ್ರಶಸ್ತಿ ಪ್ರದಾನ ಹಾಗೂ ಸರ್ವ ಸಿಬ್ಬಂದಿಗಳಿಗೆ ಗೌರವ ಸನ್ಮಾನ. ಗಂಗಾವತಿ ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ 5ನೇ ವಾರ್ಷಿಕೋತ್ಸವದ ಪ್ರಯುಕ್ತ ದಿನಾಂಕ 7ರಂದು ನಗರದ ಸಾರ್ವಜನಿಕ ಆಸ್ಪತ್ರೆಯ ಸರ್ವ ಸಿಬ್ಬಂದಿ ವರ್ಗದವರಿಗೆ ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತ ಗೌರವ ಸನ್ಮಾನ ಸಮರ್ಪಣೆ ಆಯೋಜಿಸಲಾಗಿದೆ ಎಂದು ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಕುಮಾರ್ ಗೌಡ, ಜಿಲ್ಲಾಧ್ಯಕ್ಷ ಪಂಪಾಪತಿ ಇಂಗಳಿಗೆ ಹೇಳಿದರು. ಅವರು ಸೋಮವಾರದಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮಂಗಳವಾರ ದಿನದಂದು ಬೆಳಗ್ಗೆ 10 ಗಂಟೆಗೆ ಸಾರ್ವಜನಿಕ ಆಸ್ಪತ್ರೆಯ ಸಭಾಂಗಣದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದ್ದು, ಶಾಸಕರು ಸೇರಿದಂತೆ ಮಾಜಿ ಶಾಸಕರು, ರಾಜಕೀಯ ಗಣ್ಯರು, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರುಗಳು, ಜಿಲ್ಲಾ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸೇರಿದಂತೆ ಮಹಾನ್ ವ್ಯಕ್ತಿಗಳು ಸಮಾರಂಭದಲ್ಲಿ ಭಾಗವಹಿಸಲಿದ್ದು, ಈ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಸಾರ್ವಜನಿಕ ಆಸ್ಪತ್ರೆಯ ಉಪವಿಭಾಗದ ಆಡಳಿತ ಅಧಿಕಾರಿ ಈಶ್ವರ್ ಸವದಿ, ವೈದ್ಯರಿಗೆ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅವರ ಪ್ರಾಮಾಣಿಕ ನಿಷ್ಠೆ ಸೇವೆ ಹಾಗೂ ಹೈಟೆಕ್ ಆಸ್ಪತ್ರೆಯನ್ನಾಗಿ ಸೇವೆ ಸಲ್ಲಿಸುತ್ತಿರುವ ಸರ್ವರನ್ನೂ ಸನ್ಮಾನಿಸಿ ಗೌರವಿಸಲಾಗುವುದೆಂದು ತಿಳಿಸಿದರು. ಹಾಗೆ ಕರ್ನಾಟಕ ರಾಜ್ಯಾದ್ಯಂತ 5,000 ಅಧಿಕ ಸದಸ್ಯರನ್ನ ಒಳಗೊಂಡಂತಹ ಕಾರ್ಮಿಕರು, ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಆರೋಗ್ಯವಂತ ವ್ಯಕ್ತಿ ನಿಜವಾದ ದೇಶದ ಸಂಪತ್ತು ಎನ್ನುವ ಹಾಗೆ ಹಿಂದೆ ಕರೋನಾ ಸಂದರ್ಭದಲ್ಲಿ ಅತ್ಯುತ್ತಮವಾದ ಸೇವೆ ಸಲ್ಲಿಸಿದ್ದನ್ನು ಯಾರೂ ಮರೆಯುವಂತಿಲ್ಲ ಎಂದು ತಿಳಿಸಿದರು. ಇನ್ನು ಸಂಘದ ವಾರ್ಷಿಕೋತ್ಸವದ ಪ್ರಯುಕ್ತ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ದೊರೆಯಬಹುದಾದ ವಿವಿಧ ಸೌಲಭ್ಯಗಳ ಕುರಿತು ಚಿಂತನ ಮಂಥನ ಹಾಗೂ ಹಲವು ಬೇಡಿಕೆಗಳನ್ನು ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು. ಸದರಿ ಆಸ್ಪತ್ರೆಗೆ ಎಲುಬು ಮತ್ತು ಕೀಲು ತಜ್ಞರನ್ನ ನೇಮಕ ಮಾಡುವಂತೆ ಉಪವಿಭಾಗದ ಆಡಳಿತ ಅಧಿಕಾರಿಗಳಿಗೆ ಮನವಿಯ ಮೂಲಕ ಒತ್ತಾಯಿಸಲಾಗುವುದು. ಈ ಹಿಂದೆ ಕಳೆದ 4 ವರ್ಷಗಳ ವಾರ್ಷಿಕೋತ್ಸವದಲ್ಲಿ ರಕ್ತದಾನ ಶಿಬಿರ, ನಗರಸಭೆಯ ಕಾರ್ಮಿಕರಿಗೆ ಸನ್ಮಾನ ಹೀಗೆ ವೈವಿಧ್ಯಮಯ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ಸಂಘದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಸಮಾಜಮುಖಿ ಕಾರ್ಯಗಳನ್ನು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀನಿವಾಸ್ ಮೇಸ್ತ್ರಿ, ತಾಲೂಕು ಅಧ್ಯಕ್ಷ ಹನುಮಂತ, ಉಪಾಧ್ಯಕ್ಷ ಬಸವರಾಜ್, ರಾಜ್ಯ ಖಜಾಂಚಿ ವೀರೇಶ್ ಕಂದಗಲ್, ತಾಲೂಕು ಅಧ್ಯಕ್ಷ ಹನುಮಂತ ಚಂದ್ರು, ಇಮಾಮ್ ಸಾಬ್ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನಮ್ಮ ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘ ಇದೇ ದಿನಾಂಕ 7/4/2026ರಂದು 5 ವರ್ಷ ಪೂರ್ಣಗೊಳ್ಳುತ್ತೆ. ಹಾಗಾಗಿ ಅದರ ನಿಮಿತ್ತ ಅವತ್ತು 7ನೇ ತಾರೀಕು ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆ, ಉಪಯೋಗ ಆಸ್ಪತ್ರೆ ಇದೆಯಲ್ಲ, ಒಳ್ಳೆ ಸೇವೆ ಸಲ್ಲಿಸತಕ್ಕಂಥ ಸುಮಾರು 175 ಜನ ಅಲ್ಲಿ ಸರ್ವ ಸಿಬ್ಬಂದಿಗಳಿಗೆ ನಮ್ಮ ಸಂಘಟನೆಯಿಂದ ಒಂದು ಗೌರವ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ವಾರ್ಷಿಕೋತ್ಸವ ನಿಮಿತ್ತ ಹಾಗೂ ವಿಶ್ವ ಆರೋಗ್ಯ ದಿನಾಚರಣೆಯ ಪ್ರಯುಕ್ತ ಒಂದು ಅಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ವರ್ಗದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ವಿ. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಗಂಗಾವತಿ ಆಸ್ಪತ್ರೆ ಸ್ವಚ್ಛತೆಯಲ್ಲಿ ಬಹಳಷ್ಟು ಅವಾರ್ಡ್ಗಳನ್ನು ತಗೊಂಡಿದೆ. ಅದಕ್ಕೆ ಕಾರಣೀಭೂತರಾದಂಥ ಮುಖ್ಯ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಎಸ್ ಸವದಿ ಅವರು ಕೂಡ ನಾವು ಅವತ್ತು ನಮ್ಮದು ಪ್ರತಿ ವರ್ಷ ಕೂಡ ನಾವು ಒಂದೊಂದು ವರ್ಷನೂ ಕೂಡ ಒಬ್ಬೊಬ್ಬರಿಗೆ ಒಂದು ಪ್ರಶಸ್ತಿ ಕೊಡ್ತೀವಿ. ಅದೇ ರೀತಿ ಈ ವರ್ಷ ಅವರಿಗೆ ಶ್ರಮಜೀವಿ ಕಾಯಕ ರತ್ನ ಪ್ರಶಸ್ತಿಯನ್ನು ನಾವು ನಮ್ಮ ಸಂಘಟನೆಯಿಂದ ಅವರಿಗೆ ಕೊಡ್ತಾ ಇದ್ದೀವಿ. ಅದೇ ರೀತಿ ಸುಮಾರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಂದ ನಮ್ಮ ಸಂಘಟನೆಗಳು ಸುಮಾರು 15 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರುಗಳು ಸುಮಾರು ಒಂದು 700ರಿಂದ 800 ಜನ ಕಾರ್ಮಿಕರು ಸೇರಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ವಿ. ಇದೇ ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಫಂಕ್ಷನ್ ಹಾಲಲ್ಲಿ ನಾವು ಮಾಡ್ತಾ ಇದ್ವಿ. ಹಾಗಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಯಾಕಂದ್ರೆ ನಾವು ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದೀವಿ, ವರ್ಷ ಮೊದಲನೇ ವರ್ಷದಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮ ಕಾರ್ಮಿಕ ಮಕ್ಕಳು ಏನು ಉನ್ನತ ಶಿಕ್ಷಣ ಪಡೆದು ಒಳ್ಳೊಳ್ಳೆ ಮಾರ್ಕ್ಸ್ SSLC ಹೆಚ್ಚು ಅಂಕ ಪಡೆದಂಥವ್ರಿಗೆ, PUC ಹೆಚ್ಚು ಅಂಕ ಪಡೆದಂಥವ್ರಿಗೆ ನಾವು ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಪ್ರೋತ್ಸಾಹ ನೀಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ವರ್ಷ ಹಿರಿಯ ಕಾರ್ಮಿಕರಿಗೆ ಅಂತೇಳಿ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥದ್ದು ಎಲ್ಲ ಹಿರಿಯ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥ ಕೆಲಸ 2ನೇ ವರ್ಷದಲ್ಲಿ ಮಾಡಿದ್ವಿ. 3ನೇ ವರ್ಷದಲ್ಲಿ ರಕ್ತದಾನ ಶಿಬಿರ
100 ಜನ ರಕ್ತದಾನ ಕೊಡೋದ್ರ ಮುಖಾಂತರ ನಮ್ಮ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ 3ನೇ ವರ್ಷ ಮಾಡಿದ್ವಿ. 4ನೇ ವರ್ಷ ಪೌರ ಕಾರ್ಮಿಕರಿಗೆ ಎಲ್ಲ ನಗರದಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದ್ದಾರ ಅವರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ಇದು 5ನೇ ವರ್ಷ ನಮ್ಮ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಯಾಕಂತಂದ್ರೆ ಇವತ್ತು ಆರೋಗ್ಯ ಇದ್ರೇನೆ ನಾವು ಮನುಷ್ಯರಲ್ಲೇ ಇವತ್ತು ಕೆಲಸ ಮಾಡಕ್ ಸಾಧ್ಯ. ಆರೋಗ್ಯ ಏನಾದ್ರು ಅಲ್ಲಿಟ್ಟಾಗ ನಮಗೆ ಮೊದಲನೇದಾಗಿ ಬೇಕಾಗ್ತಕ್ಕಂಥ ಆಸ್ಪತ್ರೆ. ಅಲ್ಲಿ ನಾವು ಹೋದಾಗ ನಾವು ಯಾರು ಏನು ಜಾತಿ ಭೇದ ಇಲ್ಲದೆ ಅವ್ರು ನಮಗೆ ಸರ್ವಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರ. ಅದಾದ ನಂತರ ನಮಗೆ ಕರೋನಾ ಟೈಮಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾದ ಸಮಯ. ಅವತ್ತು ಎಲ್ಲರೂ ಮನೆಗಿದ್ರು ಅವ್ರು ಮಾತ್ರ ಹೊರಗಡೆ ಇದ್ದು ಎಷ್ಟೇ ಅವ್ರ ಜೀವಕ್ಕೆ ಪಣ ಇಟ್ಟು ಅವರೆಲ್ಲ ಕೆಲಸ ಮಾಡಿ ನಮ್ಮೆಲ್ಲರೂ ಉಳಿಸಿದಂತ ಎಕ್ಸಾಂಪಲ್ ಕೂಡ ಇದಾವೆ. ಯಾಕಂದ್ರೆ ಡಿಸ್ಟಿಕ್ ಆಫೀಸಲ್ಲೇ ಮಾಡೋಕ್ಕಾಗದ ಅಂತಂದ್ರೆ ನಮ್ಮ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಕೆಲಸ ಆಯಿತು. ಎಷ್ಟೋ ಜನ ಇಲ್ಲೇ ಲೋಕಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿರ್ತಕ್ಕಂಥ ಕೆಲಸ ನಾವು ನೋಡ್ಬೋದು. ಅದೇ ರೀತಿ ಸ್ವಚ್ಛತೆಯಲ್ಲಿ ನಂಬರ್ 1 ನಮ್ಮ ಗಂಗಾವತಿ ಡಿಸ್ಟಿಕ್, ಕೊಪ್ಪಳ ಡಿಸ್ಟಿಕ್ ಅಲ್ಲೇ ನಾವು ಹೇಳ್ಬೇಕಂದ್ರೆ ಗಂಗಾವತಿ ತಾಲೂಕು ಇವತ್ತು ಸುತ್ತಮುತ್ತ ಎಲ್ಲಾ ಕಡೆಯಿಂದ ಬಂದು ಬರ್ತಾ ಇರೋದಂದ್ರೆ ಸ್ವಚ್ಛತೆ ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳು. ಯಾಕಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಿಸ್ಟಿಕ್ ಆಫೀಸಲ್ಲಿ ಇದರಲ್ಲಿ ಹಾಸ್ಪಿಟಲ್ಗಳಲ್ಲಿ CT ಸ್ಕ್ಯಾನಿಂಗ್ಗಳು ಇರೋದಿಲ್ಲ. ಆದ್ರೆ ನಮ್ಮ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ CT ಸ್ಕ್ಯಾನಿಂಗ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೆ ಗೌರವ ಸಲ್ಲಿಸಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ಒಂದು 5ನೇ ವಾರ್ಷಿಕೋತ್ಸವದ ನಿಮಿತ್ತ ಇತ್ತು. ಅವತ್ತು ನಮ್ಗೆ ಏನಂದ್ರೆ ಯಾವುದು ವಿಶ್ವ ಆರೋಗ್ಯ ದಿನಾಚರಣೆ ಪ್ರಯುಕ್ತವಾಗಿ ಎಲ್ಲ ಸಿಬ್ಬಂದಿಗೆ, ಸರ್ವ ಸಿಬ್ಬಂದಿಗೆ, ಯಾರು ಅವ್ರು ಇವರು ಅಂತ ಮೇಲೆ ಕೇಳಂತಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿರ್ತಕ್ಕಂಥ ಸನ್ಮಾನ ಮಾಡಿ ಗೌರವಿಸಬೇಕು ಅಂತೇಳಿ ಕೂಡ ಒಂದು ನಾವು ನಿರ್ಧಾರ ಮಾಡಿದ್ವಿ. ಹಾಗಾಗಿ ತಾವೆಲ್ಲರೂ ಬಂದು ಆ ಕಾರ್ಯಕ್ರಮ 5ನೇ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ನಾವು ಕರೋನಾ ಮೂಮೆಂಟ್ನಲ್ಲಿ ಕೆಲಸ ಮಾಡಿದ್ರಲ್ಲ ಆ ಎಲ್ಲ ವೈದ್ಯಾಧಿಕಾರಿಗಳಿಗೆ ಆಗಲಿ, ಆಮೇಲೆ ಸಣ್ಣ ಪುಟ್ಟ ಕಸ ಬಳಿಯಲಿಂದ ಹಿಡಿದು ಮೇಲ್ವರ್ಗದ ಒಂದು ಡಾಕ್ಟರ್ಸ್ಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಒಂದು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಆಗಿರುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅವಶ್ಯಕವಾದ ಒಂದು ಕಾರ್ಯ ಅಂತಂದ್ರೆ ಅವರ ದೇಹ ಚೆನ್ನಾಗಿರ್ಬೇಕಂತಂದ್ರೆ ಡಾಕ್ಟರ್ಸ್ ಬೇಕು. ಅಂತ ಒಂದು ಡಾಕ್ಟರ್ಸ್ಗಳ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ನಮಗೆ ಬಹಳ ಸಂತೋಷ ಅನಿಸಿದೆ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಈಗ ಆರೋಗ್ಯ ಪ್ರತಿಯೊಬ್ಬರಿಗೂ ಡಯಾಬಿಟಿಸ್, BP, ಶುಗರ್ ಬರ್ತಾ ಇದ್ದಾವೆ. ಆಮೇಲೆ ನಮ್ಮ ಕಾರ್ಮಿಕರು ಆಲ್ಮೋಸ್ಟ್ ಆಲ್ ನಮಗೆ ಬೇಕಾಗುವಂತ ಒಂದು ಅವ್ರಿಗೆ ಬೇಕಾಗದೆ ಡಾಕ್ಟರ್ ಮೇನ್. ಪ್ರತಿದಿನ ಕೆಲಸ ಕಾರ್ಯಗಳಲ್ಲಿ ಅವರು ನಿರತರಾಗಿ ಯಾವುದೇ ಒಂದು ಅಪಾಯ ಇದ್ದಾಗ ನಮಗೆ ನೆನೆಸ್ಕೊಳ್ಳೋದು ಡಾಕ್ಟರ್ನ. 5ನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯ ಶ್ರಮಜೀವಿ ಸಂಘಟನೆಯಿಂದ ಸುಮಾರು ಒಂದು 15-16 ಜಿಲ್ಲೆಯಿಂದ ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣದ ಒಂದು ಮೇಲ್ಭಾಗದ ಒಂದು ಹಾಲ್ನಲ್ಲಿ ಹಮ್ಮಿಕೊಳ್ಬೇಕಂತಂದು ನಮಗೆ ಈಶ್ವರ್ ಸವಡಿ ಸರ್ ಹೇಳ್ಕೊಂಡ್ರು. ಯಾಕಂದ್ರೆ ಹೊರಗಡೆ ಬರೋಕ್ಕೆ ಅವರಿಗೆ ಆಗಲ್ಲ, ಅಲ್ಲೆಲ್ಲ ರೋಗಿಗಳ ಒಂದು ಕಾರ್ಯನಿರತ ಆಗಿರ್ತಾರೆ ಡಾಕ್ಟರ್ಗಳು. ಅಂತ ಒಂದು ಟೈಮಲ್ಲಿ ನಾವು ಹೊರಗಡೆ ಬಂದ್ರೆ ಅಷ್ಟೊಂದು ಶೋಭೆ ಅನ್ಸಲ್ಲ. ನಮ್ಗೆ ಇಲ್ಲೇ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಶ್ವರ್ ಸವಡಿ ಸರ್ ಕೂಡ ನಾವು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಾವು ಸನ್ಮಾನಗಳನ್ನು ಮಾಡ್ತಾ ಇದ್ದೇವೆ. ಈ ಸಲ ಶ್ರಮಜೀವಿ ಕಾಯಕ ರತ್ನ ಅಂತ ಅವರಿಗೊಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ನಾವು 5 ವರ್ಷಗಳಲ್ಲಿ ನಮ್ಮದೇ ಆದ ಒಂದು ಕಾರ್ಯದ ನಿಮಿತ್ತ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಮಿಕರಿಗೆ ಆಗುವಂತ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುತ್ತಾ 5ನೇ ವರ್ಷಕ್ಕೆ ಕಾಲಿಟ್ಟಿರೋದು ನಮಗೂ ಸಂತೋಷದಾಯಕವಾಗಿದೆ. ನಮ್ಮೆಲ್ಲ ಮೇಸ್ತ್ರಿಗಳಾಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, ರಾಡ್ ಬೆಂಡರ್ಸ್ ಆಗಿರ್ಬೋದು, ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಎಂದು 7ನೇ ತಾರೀಕು ಮಂಗಳವಾರ ಸುಮಾರು ಒಂದು ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 10:00 ಸ್ಟಾರ್ಟ್ ಆಗಿದ್ದು 2 ಗಂಟೆಯಲ್ಲಿ ಮುಕ್ತಾಯ ಆಗುತ್ತೆ. 2 ಗಂಟೆಗೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಸುಮಾರು ಒಂದು 800ರಿಂದ 1000 ಜನಕ್ಕೆ ಊಟದ ವ್ಯವಸ್ಥೆ ನಾವೇ ಮಾಡಿದ್ದೇವೆ. ನಾವು ಯಾರ ಹತ್ರ 1 ರೂಪಾಯಿ ಹೊರಗಡೆ ಹೋಗಿ ಕೈ ಚಾಚಿ ಬೇಡಿಲ್ಲ. ನಮ್ಮ ಕಾರ್ಮಿಕರೇ ಎಲ್ಲರೂ ನಾವೇ ಒಂದು ಸ್ವಂತ ಹಣದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಇಂಥ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ, ಪತ್ರಿಕಾ ಮಾಧ್ಯಮ ಮಿತ್ರರ ಸಹಕಾರ ಇರಬೇಕು. ಇನ್ನು ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡಿಬೇಕಂತಂದ್ರೆ ಇಂಥ ಒಂದು ಕಾರ್ಯಗಳು ಆಗ್ಬೇಕಂತ ನಮ್ಮ ಮನದಲ್ಲಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆಹ್ವಾನ ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಮಿಕರಿಗೆ ಆಗುವಂತ ಅನ್ಯಾಯದ ವಿರುದ್ಧ ಕಾನೂನು ಮುಖಾಂತರ ಹೋರಾಟ ಮಾಡುವಂತ ನಮ್ಮ ಶ್ರಮಜೀವಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಸೇವಾ ಸಂಘ ಗಂಗಾವತಿ ಯಾವತ್ತು ಸತಸಿದ್ಧವಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಲ್ಲಿ
ಬದ್ಧತೆಯನ್ನು ಹೊಂದಿದೆ ಅಂತ ಈ ಮೂಲಕ ಹೇಳ್ತಾ ನನ್ನ